ಎಲ್ಲಿಗೆ ಹೋಯ್ತು ನಮ್ಗೆ ಕ್ಷಾತ್ರ ತೇಜ? ಏನಾಯ್ತು ನಮಗೆ? ನಂಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಉಳ್ಳಾಲದ ರಾಣಿ ಅಬ್ಬಕ್ಕನ ನಾಡು, ಶಿವಾಜಿ ಮಹಾರಾಜರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಬೀಡು, ಛಾವಾದ ಸಂಭಾಜಿ ಮಹಾರಾಜರನ್ನ ನೋಡಿ ರಕ್ತ ಕುದಿಯತ್ತೆ ಅಂತ ಹೇಳಿದ ನಾಡು, ಬೈಗುಳಗಳಿಗೆ ಹೆದರ್ಕೊಂಡು ಕೂರುತ್ತಾ? ನಮಗೆ ಬೈದು ಬಿಡ್ತಾರೆ, ನಮ್ಗೆ ಹೊಡೆದು ಬಿಡ್ತಾರೆ, ನಮಗೆ ಅವಮಾನ ಮಾಡ್ತಾರೆ. ಯಾವ ಅವಮಾನ? ಮಿತ್ರರೇ, ನೆನ್ಪಿಟ್ಕೊಳ್ಳಿ, ಯಾರಾದರೂ ಒಬ್ಬ ಸಜ್ಜನನಿಗೆ, ಒಳ್ಳೆಯ ವ್ಯಕ್ತಿಗೆ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದರೆ, ಅವನನ್ನು ಕೆಟ್ಟ ಮಾತಲ್ಲಿ ಬೈದ್ರೆ ಅದು ಸತ್ತಂತೆ ಅರ್ಥ. ನೀವು ಸಾಯಿಸಬೇಕು ಅಂತಿಲ್ಲ ರೀ. ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನೀವು ಕಾಮಾಂಧ ಅಂತ ಕರೆದ್ರೆ, ನೀವು ಅವನು ಕೆಟ್ಟವನು, ನೀವು ಅವನು ನಡತೆಗೆಟ್ಟವನು ಅಂತ ನೀವೇನಾದ್ರೂ ಕರೆದ್ರಿ ಅಂತಂದ್ರೆ ಆ ವ್ಯಕ್ತಿ ಸತ್ತಂತೆ. ಸತ್ತ ನಂತರ ಆ ವ್ಯಕ್ತಿಗೆ ಇನ್ನು ಬದುಕಲಿಕ್ಕೆ ಏನು ಕಷ್ಟ? ಸಾಯೋಕ್ ಹೆದರ್ಕೊಂಡೆ ತಾನೇ ಎಲ್ಲರೂ ಬದುಕಿರೋದು. ಸತ್ತ ಹೋಗಿದ್ದೀವಿ ಅಂದಮೇಲೆ ಇನ್ನು ಬದುಕಲಿಕ್ಕೆ ಏನ್ರಿ ಕಷ್ಟ? ನಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ ತಾನೆ ನೀವು ಸತ್ರಿ ಅಂತ ಅರ್ಥ. ಇನ್ನು ಬದುಕರಲ್ಲ, ಇನ್ನಾದ್ರೂ ಬದುಕರಲ್ಲ, ಸತ್ತ ಆಯ್ತು. ಜಗತ್ನಲ್ಲಿ ಪ್ರತಿಯೊಬ್ಬ ಹೆದರೋದು ಸಾವಿಗೆ. ಸತ್ತ ಮೇಲೆ ಬದುಕಲಿಕ್ಕೆ ಇನ್ನೇನು ಹೆದರಿಕೆ ಅಂತ ನಾವು ಕೇಳಬೇಕಾದಂತ ಅಗತ್ಯ ಇದೆ. ಯಾವ ಯಾವ ಬ್ಯಾರಿಗಳು, ಯಾವ ಯಾವ ಕ್ರಿಶ್ಚಿಯನ್ರು ಈ ನಾಡಿನ ಹಿಂದೂಗಳ ವಿರುದ್ಧ ಈ ತರ ಮಾತನಾಡ್ತಾರೋ ಅವರಿಗೆಲ್ಲ ಎಚ್ಚರಿಕೆ ಕೊಡಬೇಕಾಗಿರುವಂತ ಸಂದರ್ಭ ಇದು ಅಂತ ಈ ಕಾರಣಕ್ಕೆ ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಮಿತ್ರರೇ. ಕೈಲಾಗದವರೇ ಬೈಗುಳಕ್ಕೆ ಬರೋದು, ಕೈಲಾಗದವರೇ ಈ ತರದ ಮಾತನಾಡ್ಲಿಕ್ಕೆ ನಿಲ್ಲೋದು. ನೆನ್ಪಿಟ್ಕೊಳ್ಳಿ, ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ನಿಂತ್ಕೋಬೇಡಿ. ಈ ಅಮೃತ ಮಂಥನ ಆಗಬೇಕಾದ್ರೆ ಅಮೃತ ಡೈರೆಕ್ಟ್ ಆಗಿ ಬರಲಿಲ್ಲ ರೀ, ವಿಷ ಬಂತು. ವಿಷ ಅಮೃತ ಕೊನೆಯಲ್ಲಿ ಬಂತಲ್ಲ, ಅದರ 4 ಹನಿ 4 ನದಿಗಳಲ್ಲಿ ಬಿತ್ತು. ಆ 4 ಹನಿ ಗಂಗೆಯಲ್ಲಿ ಬಿದ್ದಿದ್ದಕ್ಕೆ ನಾವು ಕುಂಭಕ್ಕೆ ಅಂತ ಸ್ನಾನಕ್ಕೆ ಹೋಗ್ತೀವಿ. ಆರ್ಡಿನರಿ ಜನ ಅಮೃತ ಬಿದ್ಮೇಲೆ ಸ್ನಾನಕ್ಕೆ ಹೋಗ್ತಾರೆ. ಕೆಲವರು ಮಾತ್ರ ವಿಷ ನುಂಗ್ಲಿಕ್ಕೆ ನಾನಿದ್ದೀನಿ, ನಾನು ವಿಷ ನುಂಗಿದ ಮೇಲೆ ಅಮೃತ ಬರಲಿ, ಎಲ್ಲರೂ ಸ್ನಾನ ಮಾಡ್ಲಿ ಅಂತ ಕೆಲವರು ಮಾತ್ರ ಬರ್ತಾರೆ. ಅಮೃತಕ್ಕೋಸ್ಕರ ಕಾಯ್ತಿರ್ತಿರೋ? ವಿಷ ನುಂಗಿ ಲಕ್ಷಾಂತರ ಹಿಂದೂಗಳನ್ನ ಉಳಿಸಬೇಕು ಅನ್ನುವಂತ ಪ್ರಯತ್ನ ಮಾಡ್ಲಿಕ್ಕೆ ಮುಂದೆ ಬರ್ತಿರೋ ಅಂತ ಇವತ್ತು ನಾವು ನಿಶ್ಚಯ ಮಾಡಬೇಕಾದಂತ ಅಗತ್ಯ ಇದೆ. ಮಿತ್ರರೇ, ಇದು ನಿಶ್ಚಯದ ಕಾಲ, ಇದು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಂತ ಕಾಲ. ಸ್ವಲ್ಪ ಎಡವಟ್ಟಾದ್ರೆ, ಇನ್ನೂ ಮಲಗಿದ್ರೆ ನೀವು ಹೇಳುವ ಸಂದರ್ಭದಲ್ಲಿ ಭಾರತನೇ ಇರೋದಿಲ್ಲ ರೀ. ಭಾರತದ ಪರಿಸ್ಥಿತಿ ಅಷ್ಟು ಕೆಟ್ಟದ್ದಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಆ ಕಾರಣಕ್ಕೆ ಬಹಳ ಖುಷಿ ಆಗೋದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಮೇಲೆ. ಎಷ್ಟು ವಿಷ ನುಂಗಿದ್ರು, ನೀವೇನು ಕಡಿಮೆ ಕೊಟ್ರೇನು ವಿಷ? ನೀವು ಅಂದ್ರೆ ನೀವೇ ಅಲ್ಲ, ಸಾಮಾನ್ಯ ಜನ. ಏನಂದ್ವಿ? ಪುಂಡರು ದನ ಹಿಡಿಲಿಕ್ಕೆ ಹೋಗ್ತಾರೆ, ಇವ್ರಿಗೆ ತಲೆ ಕೆಟ್ಟಿದೆ. ಇವರು ಸುಖ ಸುಮ್ಮನೆ ಲವ್ ಜಿಹಾದ್ ಅಂತ ಮಾತನಾಡ್ತಿರ್ತಾರೆ. ಇವರು ಸುಖ ಸುಮ್ಮನೆ ಭಡಕಾಯಿಸ್ತಾರೆ ಜನರನ್ನ. ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ಒಂದೇ ಜನಸಂಖ್ಯೆ ಜಾಸ್ತಿ ಆಗೋಗಿದೆ. ಎಷ್ಟು ವಿಷ ಕಾರಿದ್ರು ಅಷ್ಟು ವಿಷವನ್ನ ನುಂಗಿ ಇವತ್ತಿಗೂ ಕೂಡ ಬಲವಾಗಿ ನಿಂತಿದೆಯಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ. ಇವತ್ತು ಜನ ಹೇಳ್ತಾರೆ, ನೀವು ವಿಷವನ್ನ ನುಂಗಿ ಹೀಗೆ ಬೆಳೆದು ನಿಂತರಲ್ಲ ಅಂತ. ನಾನು ಆ ಕಾರಣಕ್ಕೆ ಅಪರೂಪದ ನಮಸ್ಕಾರ ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ ಮಿತ್ರರೇ. ಆ ವಿಷ ನುಂಗೋದ್ರಲ್ಲಿ ನಾವು ನಿಲ್ಲಬೇಕು. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.